ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಶಿನಿ. 2025ರಲ್ಲಿ ಕುಂಭ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವರ್ಷ ಭವಿಷ್ಯ ನೋಡಬೇಕು ಅಂದರೆ ಪ್ರಮುಖವಾಗಿ 4 ಗ್ರಹಗಳು ಸಂಚಾರದ ಆಧಾರದ ಮೇಲೆ ನೋಡ್ತೀವಿ. ಶನಿ ಗ್ರಹ, ಗುರು ಗ್ರಹ, ರಾಹು ಗ್ರಹ ಮತ್ತು ಕೇತು ಗ್ರಹ. 2025ನೇ ಸಾಲಿನಲ್ಲಿ ಯಾವ ರೀತಿಯಾಗಿ ಫಲಪ್ರಾಪ್ತಿ ಆಗುತ್ತೆ ಅಂತ ನೋಡೋಣ. ನಿಮಗೆ 7.5 ಇದ್ದುದರಿಂದ ಸ್ವಲ್ಪ ಕಷ್ಟ, ತೊಂದರೆ ಇತ್ತು. ನಿಮಗೆ 29 ಮಾರ್ಚ್ನಲ್ಲಿ ಜನ್ಮ ಶನಿ ಮುಕ್ತಾಯವಾಗುತ್ತೆ. ಈ 2025 ವರ್ಷ ಮೊದಲು 3 ತಿಂಗಳು ಮಧ್ಯಮವಾಗಿರುತ್ತದೆ. ಶನಿ ಗ್ರಹ ದ್ವಿತೀಯ ಭಾವಕ್ಕೆ ಸಂಚಾರ ಆಗೋದ್ರಿಂದ ಅಷ್ಟು ಉತ್ತಮವಲ್ಲ. ರಾಹು ಗ್ರಹ ನಿಮ್ಮ ರಾಶಿಗೆ ಸಂಚಾರ ಆಗೋದ್ರಿಂದ ಅಷ್ಟು ಉತ್ತಮವಲ್ಲ. ಮತ್ತು ಕೇತು ಗ್ರಹ ಕೂಡ ಸಪ್ತಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಇದು ಕೂಡ ಉತ್ತಮವಲ್ಲ. ಆದರೆ ಯಾವ ಗ್ರಹ ನಿಮಗೆ ತುಂಬ ಉತ್ತಮವಾಗಿದೆ ಅಂತ ನೋಡಿದ್ರೆ ಗುರುಗ್ರಹ ಪಂಚಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಇದು ಅತ್ಯಂತ ಉತ್ತಮವಾಗಿದೆ. ಈ ವರ್ಷದಲ್ಲಿ ಮೇ ನಂತರ ಗುರುಬಲ ಇರುವುದರಿಂದ ನಿಮಗೆ ಅತ್ಯಂತ ಅಭಿವೃದ್ಧಿ ಆಗುತ್ತೆ. ಗುರುಬಲ ಇರೋದ್ರಿಂದ ನಿಮಗೆ ಬಂದಿರುವ ಹಿಂದೆ ಅನುಭವಿಸಿರುವ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ. 2025 ಮೇ ನಂತರ ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅತ್ಯಂತ ಉತ್ತಮವಾಗಿ ಲಾಭ ಆಗುತ್ತೆ. ನೀವು ಯಾವ ಕೆಲಸವನ್ನು ಮಾಡುತ್ತೀರೋ ಆ ಕೆಲಸದಲ್ಲಿ ನಿಮಗೆ ಅಭಿವೃದ್ಧಿ ಉಂಟಾಗುತ್ತೆ. ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಸಂತೋಷ ಉಂಟಾಗುತ್ತೆ. ಕುಟುಂಬ ಸೌಖ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ. ನೂತನವಾದ ವಾಹನಗಳನ್ನು ಕೊಂಡುಕೊಳ್ಳುವಂಥ ಯೋಗ ಇದೆ. ವಾಹನಗಳಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಈ ವರ್ಷ ತುಂಬ ಚೆನ್ನಾಗಿದೆ. ವಾಹನ ಚಾಲಕರಿಗೆ ಅಥವಾ ರೀಸೇಲರ್ ಮಾಡುವವರಿಗೂ ಕೂಡ ಒಳ್ಳೆಯ ಅಭಿವೃದ್ಧಿ ಉಂಟಾಗುತ್ತೆ. ಗಣ್ಯ ವ್ಯಕ್ತಿಗಳ ಪರಿಚಯ ಆಗುತ್ತೆ ಮತ್ತು ಅವರಿಂದ ನಿಮಗೆ ಲಾಭ ಕೂಡ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಸರ್ಕಾರಿ ಕೆಲಸವನ್ನು ಪ್ರಯತ್ನ ಮಾಡುತ್ತಿರುವ ವ್ಯಕ್ತಿಗಳಿಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ವಿವಾಹ ಯೋಗ ಇದೆ. ಮದುವೆ ಆಗದೇ ಇರೋರಿಗೂ ಈ ವರ್ಷ ಮೇ ತಿಂಗಳ ನಂತರ ವಿವಾಹ ಯೋಗ ಇದೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಮದುವೆ ಆಗುತ್ತೆ. ಈ ವರ್ಷ ಅತ್ಯಂತ ಅಭಿವೃದ್ಧಿ ಉಂಟಾಗುತ್ತೆ. ಸಮಾಜದಲ್ಲಿ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ನಿಮ್ಮನ್ನು ನೀವು ಧಾರ್ಮಿಕವಾದ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಕೊಳ್ಳುತ್ತೀರಾ. ನಿಮ್ಮ ಮಕ್ಕಳ ಪ್ರಗತಿ ಉಂಟಾಗುತ್ತೆ. ನಿಮ್ಮ ಮಕ್ಕಳು ಸಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ. ಶನಿಗ್ರಹ ದ್ವಿತೀಯ ಭಾವದಲ್ಲಿ ಸಂಚಾರ ಆಗುವುದರಿಂದ ಮಾರ್ಚ್ 29 ನಂತರ ಮಾತಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕಾಗುತ್ತೆ. ಇದರಿಂದ ಜಗಳ ಗಲಾಟೆ ಆಗುವುದರಿಂದ ಜೋಪಾನವಾಗಿರಬೇಕು. ರಾಹು ಗ್ರಹ ನಿಮ್ಮ ರಾಶಿಯಲ್ಲಿ ಪ್ರವೇಶ ಮಾಡುವುದರಿಂದ ಮನಸ್ಸಿನ ಮೇಲೆ ಅತ್ಯಂತ ಪರಿಣಾಮ ಬೀರುತ್ತೆ. ಯೋಚನೆ ಚಿಂತೆ ನಿಮಗೆ ಬರುತ್ತೆ. ಆದ್ದರಿಂದ ಜ್ಞಾನವನ್ನು ಮಾಡಿ. ಹಾಗೆ ಕೇತು ಗ್ರಹ ಕೂಡ ಸಪ್ತಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಮೇ ನಂತರ ಸಂಗಾತಿಯೊಂದಿಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಡಿ. ಇದರಿಂದ ತೊಂದರೆ ಬರುವ ಸಾಧ್ಯತೆ ಇದೆ. ಆದಷ್ಟು ಒಬ್ಬರೇ ಮಾಡಿದರೆ ಅತ್ಯಂತ ಉತ್ತಮ. ಕುಂಭರಾಶಿಯವರು ಏನು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ, ನಾಗದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಕೂಡ ಮಾಡಿ. ನಾನು ಹೇಳಿರುವ ಪರಿಹಾರ ಮಾಡೋದ್ರಿಂದ ನಿಮಗೆ ಯಾವುದೇ ತೊಂದರೆ ಬರುವುದಿಲ್ಲ. ಜೊತೆಗೆ ಎಲ್ಲ ವಿಚಾರದಲ್ಲಿ ಕೂಡ ಅಭಿವೃದ್ಧಿ ಉಂಟಾಗುತ್ತೆ. ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.